ಅಕ್ರಮ ವಲಸೆ ತಡೆ ಹಾಗೂ ಗಡಿ ಭದ್ರತೆ ಕುರಿತು ಮಹತ್ವದ ಹೇಳಿಕೆ ನೀಡಿರುವಂತಹ ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ಬಾಂಗ್ಲಾದೇಶದ 4,800 ಅಕ್ರಮ ವಲಸಿಗರನ್ನ ಈಗಾಗಲೇ ಗಡೀಪಾರು ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ. ಬಿಜೆಪಿಯ ವಿಶೇಷ ತರಬೇತಿ ಶಿಬಿರದ ಸಭೆಯಲ್ಲಿ ಮಾತನಾಡಿರುವಂತಹ ಅವರು ಬಿಜೆಪಿ ನಾಯಕ ಸುವೇಂದು ಅವರು ಈಗ ಭಾರತ ಬಾಂಗ್ಲಾದೇಶ ಗಡಿಯನ್ನ ಸುರಕ್ಷಿತಗೊಳಿಸುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದ್ದು 836 ಮಂದಿಯ ಗಡೀಪಾರು ಪ್ರಕ್ರಿಯೆ ಮುಂದುವರೆದಿದೆ ಅಂತ ಹೇಳಿದ್ದಾರೆ. ಗಡಿ ತಡೆಗೋಡೆ ನಿರ್ಮಾಣಕ್ಕಾಗಿ 100 ಕಿಲೋಮೀಟರ್ ಭೂಮಿಯನ್ನ ಭದ್ರತಾ ಪಡೆಗಳಿಗೆ ಹಸ್ತಾಂತರಿಸಲಾಗಿದ್ದು ಈಗ ಚಿಕನ್ ಸ್ನೇಕ್ ಪ್ರದೇಶಕ್ಕೆ ಮೊದಲ ಆದ್ಯತೆಯನ್ನ ನೀಡಲಾಗಿದೆ ಅಂತ ಹೇಳಿದ್ರು. ರಾಜ್ಯದಲ್ಲಿ ಪಾರದರ್ಶಕ ಆಡಳಿತಕ್ಕಾಗಿ ಆಗಸ್ಟ್ 1 ರಿಂದ 15ರವರೆಗೆ ಮನೆ ಜನಗಣತಿ ಸಮೀಕ್ಷೆಯನ್ನ ನಡೆಸಲಾಗುವುದು ಅಂತ ಘೋಷಿಸಿದಂತಹ ಅವರು ಅನ್ನಪೂರ್ಣ ಯೋಜನೆಯಡಿ 50 ಲಕ್ಷ ಮಹಿಳೆಯರಿಗೆ ತಲಾ 3,000 ರೂಪಾಯಿ ನೆರವು ನೀಡಲಾಗಿದೆ ಅಂತ ಮಾಹಿತಿಯನ್ನ ನೀಡಿದ್ರು. ಇದೇ ವೇಳೆ ಭ್ರಷ್ಟಾಚಾರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಂಡಿದ್ದು ಈಗ ಹಲವು ಪ್ರದೇಶಗಳಲ್ಲಿ ತನಿಖೆ ಮತ್ತು ಬಂಧನಗಳು ನಡೆದಿವೆ ಅಂತ ಹೇಳಿದ್ರು. ಜೂನ್ 22ರಂದು ಮಂಡನೆಯಾಗಲಿರುವಂತಹ ರಾಜ್ಯ ಬಜೆಟ್ನಲ್ಲಿ ಆರೋಗ್ಯ, ಸಾರ್ವಜನಿಕ ಕಲ್ಯಾಣ ಹಾಗೂ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆ ಕುರಿತು ಮಹತ್ವದ ಘೋಷಣೆಗಳು ಇರಲಿವೆ ಎಂದಿದ್ದಾರೆ.